ಇದು ಮಾತಿನ ಸ್ವಾತಂತ್ರ್ಯವೇ ಅಥವಾ ನೋವು ಕೊಡಲು ತೆಗೆದ ಅನುಮತಿಯೇ? ಇಂದಿನ ಜಗತ್ತಿನಲ್ಲಿ ಮಾತುಗಳನ್ನು ಆಯುಧಗಳಂತೆ ಬಳಸಲಾಗುತ್ತಿದೆ. ಸ್ವಾತಂತ್ರ್ಯದ ಹೆಸರಿನಲ್ಲಿ ದ್ವೇಷ, ಅವಮಾನ ಮತ್ತು ವಿಭಜನೆ. ಇಸ್ಲಾಂ ಹೇಳುತ್ತದೆ, ಮಾತು ಗುಣಪಡಿಸಬಹುದು, ಮಾತು ಗಾಯ ಮಾಡಬಹುದು ಮತ್ತು ಪ್ರತಿಯೊಂದು ಮಾತಿಗೂ ಲೆಕ್ಕವಿದೆ. ಸೂರಾ ಕಹಫ್ನಲ್ಲಿ ಅಲ್ಲಾಹ್ ಹೇಳುತ್ತಾರೆ, ಒಂದು ಮಾತು ಉಚ್ಚರಿಸಲ್ಪಡುವುದಿಲ್ಲ, ಅದನ್ನು ಬರೆಯುವ ದೂತ ಇದ್ದಾನೆ. ಸ್ವಾತಂತ್ರ್ಯಕ್ಕಿಂತ ಮುಖ್ಯ ಜವಾಬ್ದಾರಿಯುತ ಮಾತು. ಅಲ್ಲಾಹ್ ನಮ್ಮ ನಾಲಿಗೆಗೆ ಹಿಕ್ಮತ್ ನೀಡಲಿ. ಪ್ಲೀಸ್ ಶೇರ್ ದಿಸ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್. ಈ ವಿಡಿಯೋಗಳನ್ನು ಶೇರ್ ಮಾಡಿರಿ.